ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟೆಕ್ ಇನ್ ಕನ್ನಡ ರಾಹುಲ್. ಇವತ್ತಿನ ವಿಡಿಯೋದ ಉದ್ದೇಶ ಏನೆಂದರೆ, ಮನೆಯಲ್ಲೇ ಕುಳಿತು ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಆವಾಗೇ ಹೇಳ್ದಂಗೆ ನಿಮ್ಮ ಮೊಬೈಲ್ ಅಥವಾ PCಯಲ್ಲಿ ಸರ್ಚ್ ಬಾಕ್ಸ್ ಅಂತ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಗೂಗಲ್ ಕ್ರೋಮ್ ಅಂತ ಟೈಪ್ ಮಾಡಿ. ಗೂಗಲ್ ಕ್ರೋಮ್ ಓಪನ್ ಆದಮೇಲೆ ಸರ್ಚ್ ಬಾಕ್ಸಲ್ಲಿ ಆಹಾರ್ ಕಾರ್ನಿಕ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈ ಆ್ಯಂಡ್ ಕನ್ಸ್ಯೂಮರ್. ಇವಾಗ ಮೇನ್ ಪೇಜ್ ಓಪನ್ ಆಗುತ್ತೆ. ಇದು ಕರ್ನಾಟಕ ಸರ್ಕಾರದ ಆಹಾರ ಸರಬರಾಜು ಇಲಾಖೆ. ಇದರಲ್ಲಿ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಇದರ ಕೆಳಗಡೆ ತಿದ್ದುಪಡಿ ವಿನಂತಿ ಸ್ಥಿತಿ ಅಂತ ಇರುತ್ತೆ. ಅದರಲ್ಲಿ ಮೈಸೂರು ಭಾಗ ಮೇಲೆ ಕ್ಲಿಕ್ ಮಾಡಿ. ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ಇರುತ್ತೆ. ಕೆಳಗೆ ಪಡಿತರ ಚೀಟಿಯ ವಿವರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಆಪ್ಷನ್ ಇರುತ್ತೆ, ವಿತ್ OTP ಅಥವಾ ವಿತೌಟ್ OTP. ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಂಟರ್ RC ನಂಬರ್ ಅಂತ ಕೇಳುತ್ತೆ. RC ನಂಬರ್ ಅಂದರೆ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆ. ಪಡಿತರ ಚೀಟಿ ನಮೂದಿಸಿದ ನಂತರ ಸದಸ್ಯರ ಹೆಸರು ಕಾಣುತ್ತೆ. ಸದಸ್ಯರ ಹೆಸರು ಯಾರಂದರೆ ನಿಮ್ಮ ಪಡಿತರ ಚೀಟಿಯಲ್ಲಿರುವ ಸದಸ್ಯರು. ಸದಸ್ಯರನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿ. ನಂತರ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಕೇಳುತ್ತೆ. ಕನ್ನಡ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಕಾಣಿಸುವ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಧಾರ್ ಇನ್ಸ್ಟ್ರಕ್ಷನ್ ಕಾಣುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ OTP ಬಟನ್ ಕಾಣುತ್ತೆ. OTP ಮೇಲೂ ಕ್ಲಿಕ್ ಮಾಡಿ. ಮೇಲೆ ಒಂದು ಪಾಪಪ್ ಬರುತ್ತೆ. OTP ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಇಸ್ ರಿಜಿಸ್ಟರ್ಡ್ ವಿತ್ ಆಧಾರ್. ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ಗೆ OTP ಹೋಗಿದೆ ಅಂತ ಅರ್ಥ. ಮೊಬೈಲ್ಗೆ ಬಂದಿರೋ OTPಯನ್ನು ಟೈಪ್ ಮಾಡಿ. ಹಾಗೆ ಗೋ ಅಂತ ಕ್ಲಿಕ್ ಮಾಡಿ. ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಹಾಗೆ ನೀವು ನಿಮ್ಮ ಪಡಿತರ ಚೀಟಿಯಲ್ಲಿರುವ ಸದಸ್ಯರ KYCಯನ್ನು ನೋಡಬಹುದು ಮತ್ತು ಕರ್ನಾಟಕ ಸರ್ಕಾರದಿಂದ ಎಷ್ಟು ಕಿಲೋ ಅಕ್ಕಿ ಹಂಚಿಕೆಯ ಮಾಹಿತಿಯನ್ನು ನೋಡಬಹುದು. ನಂತರ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಓಪನ್ ಆಗುತ್ತೆ. ಹಾಗೆ ಪಡಿತರ ಚೀಟಿ ಮೇಲಿರುವ ಸ್ಪೆಸಿಮೆನ್ ಕಾಪಿ ತೆಗೆಯಲು ಕೀಬೋರ್ಡಲ್ಲಿರೋ F12 ಕೀಯನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಚಿಕ್ಕ ಟ್ರಿಕ್ ಇದೆ. ಏನಂದರೆ ಕೀಬೋರ್ಡಲ್ಲಿರೋ ಕಂಟ್ರೋಲ್ ಪಾಯಿಂಟ್ ಟೈಪ್ ಮಾಡಿದ್ರೆ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಸರ್ಚ್ ಬಾಕ್ಸಲ್ಲಿ ಸ್ಪೆಸಿಮೆನ್ ಕಾಪಿ ಅಂತ ಟೈಪ್ ಮಾಡಿ. ಮಾಡಿದ ನಂತರ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ನೋಡ್ಬೋದು ಸಂಪೂರ್ಣವಾಗಿ ಸ್ಪೆಸಿಮೆನ್ ಕಾಪಿ ಡಿಲೀಟ್ ಆಗಿದೆ. ಮುಂದೆ ನೀವು ಕೀಬೋರ್ಡಲ್ಲಿ ಕಂಟ್ರೋಲ್ P ಅಂತ ಟೈಪ್ ಮಾಡಿ ಸೇವ್ ಅಂತ ಕಾಣುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಡೆಸ್ಕ್ಟಾಪ್ ಅಂತ ಕಾಣುತ್ತೆ. ಡೆಸ್ಕ್ಟಾಪಲ್ಲಿ ಕೆಳಗಡೆ ಫೈಲ್ ನೇಮ್ ಅಂತ ಇರುತ್ತೆ. ಅದನ್ನು ನೀವು ರೀನೇಮ್ ಮಾಡ್ಕೋಬೇಕು. ಅಂದರೆ ತೆಗೆದುಬಿಟ್ಟು ರೇಷನ್ ಕಾರ್ಡ್ ಅಂತ ಸೇವ್ ಮಾಡಿ. ಇವಾಗ ನೀವು ನಿಮ್ಮ ಪಡಿತರ ಚೀಟಿಯನ್ನು ಡೌನ್ಲೋಡ್ ಆಗಿರೋದನ್ನು ನೋಡಬಹುದು. ಹಾಗೆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.